ಶಾಂತಿಯತ ನೊಡಗೊಳ್ಳುತ್ತಾರ ಸಂತಸದಿಂದ ವಿಹಗ ಮಾತನ ಬೆಗಲೇರೆ ನೀವು ಸಿಳ್ಳೆ ನಿಲ್ಲಿಸದಿದ್ರೆ ನಾನು ಹೋಗ್ತೇನೆ. ದೊಂಬರಾಟ ಅಲ್ಲ ಇದು. ನಾನು ಆಗಿಂದ ಗಮನಿಸ್ತೇನೆ, ಚೌಕಿಯಲ್ಲಿದ್ದೇನೆ. ಸಭ್ಯ ಸಭೆಯನ್ನು ಬಯಸ್ತೇನೆ. ನನಗೆ ದಾಕ್ಷಿಣ್ಯ ಯಾರದೂ ಇಲ್ಲ. ಇಲ್ಲಿ ಯಾಕೆ ಕುಣಿತೇವೆ ಅಂತ ಗೊತ್ತುಂಟು ನಿಮಗೆ? ಯಾರು ಆಟ ಮಾಡಿಸುವವರು? ಏನು ಅಂತ ಆಲೋಚನೆ ಮಾಡಿದ್ರಿ ನೀವು? ಈ ಕ್ಷೇತ್ರದಲ್ಲಿ ನಮ್ಮ ತಿರುಗಾಟ ಗೊತ್ತುಂಟು ಎಷ್ಟು ಅಂತ? ಎಂಥದ್ದು ಸೀಳೆ? ಏನದು ಸೀಳೆ? ಕೋಳುಗಟ್ಟವ ಇಲ್ಲಿ ಕಂಬಳವ? ಯಾರದು? ಏನು ಆಲೋಚನೆ ಮಾಡಿದ್ರಿ ನೀವು? ರೆಕಾರ್ಡ್ ಆಗಿದೆ ಅದು. ನನಗೆ ದಾಕ್ಷಿಣ್ಯ ಇಲ್ಲ. ಯಾರದು ಸೀಳಾಕಿದವ? ಆಗದಿದ್ರೆ ಹೋಗು ಬನ್ಸದಿಂದು. ಭಾಗವತರ ಕಂಠವನ್ನು ತೆಗೀತೀರಾ? ಸಭ್ಯ ಸಭೆ ಅರ್ಥ ಮಾಡಬೇಕದನ್ನು. ಹುಚ್ಚರನ್ನು ಬೆಳೆಸಬೇಡಿ, ಕಲಾ ಪ್ರೇಕ್ಷಕರನ್ನು ಬೆಳೆಸಿ. ಒಂದು ಕಲೆ ಸೇವೆ ನಡೀತಾ ಇರುವುದು ಇಲ್ಲಿ ಬಂದು. ನಾವು ಕೆಲಸ ಇಲ್ಲದಕ್ಕೆ ಕುಣಿಯುವುದಲ್ಲ, ಬೆವರು ತಿಳಿಸುವುದಲ್ಲ ಇಲ್ಲಿ, ಆಯ್ತಾ? ಅಷ್ಟು ಅರ್ಥ ಮಾಡಿ. ಅವಾಗ ವಿಸಿಲು ಕೊಟ್ಟವರು ಯಾರು? ದುಡ್ಡು ಕೊಟ್ಟವರು ಯಾರು? ಧಾರ್ಮಿಕ ಭಾಷಣ ಮಾಡಬೇಕು, 1 ಗಂಟೆ ಆಟ ಮಾಡಬೇಕು ಹೇಳಿ. ಏನ್ ಹೇಳ್ತೀರಿ ಹಿರಿಯರೇ? ಯಾವುದನ್ನು ಬೆಳೆಸಬೇಕು ಅಂತ ನೋಡಿ, ಆಲೋಚನೆ ಮಾಡಿ. ಕಳಮವತೆಗೆ ಇವಳ ಅನುಕೂಲ ಆಗುವುದಿಲ್ಲ. ನಾವು ಇಷ್ಟು ಕೂಡ ಮೇಲೆ ಬಂದದ್ದು ಆ ಸ್ವರದಿಂದಲೇ. ಹೌದೌದೌದು. ಆ ಸ್ವರ ಇಲ್ಲದಿದ್ರೆ ನಾವಿಲ್ಲ. ಯಾವುದೇ ಒಂದು ಕಲೆ ಇರಲಿ, ಯಾವುದೇ ಒಂದು ವಿಚಾರ ಇರಲಿ, ಬೆಳಗಬೇಕು, ಅದಕ್ಕೆ ಪ್ರೋತ್ಸಾಹ ತರಬೇಕು. ಒಬ್ಬ ವ್ಯಕ್ತಿ ಬೆಳೀತಾನಂತಾದ್ರೆ ಆ ಸ್ವರದಿಂದಲೇ ಕಾರಣ. ದೀಪ ಉರಿಬೇಕಾದ್ರೆ ಎಣ್ಣೆ ಹಾಕಬೇಡ. ಹಾಗೆ ಕಲೆಗೂ ಪ್ರೋತ್ಸಾಹ ಬೇಕೇ ಬೇಕು. ಖಂಡಿತವಾಗಿ ಹೌದು. ಹಾಗಿದ್ರೆ ಮಾತ್ರ ಬೆಳಗುವುದಕ್ಕೆ ಸಾಧ್ಯ. ಖಂಡಿತವಾಗಿ ಹೌದು. ತಮ್ಮ ದೀಪವನ್ನು ಉರಿತದೆ, ಉರಿದಕ್ಕೆ ಕಾರಣಿ ಸ್ಥಾನದಲ್ಲಿ ಎಣ್ಣೆ ಇರ್ತದಂತ ಯಾರಿಗೂ ಗೊತ್ತಾಗುದಿಲ್ಲ. ಹೌದೌದೌದು. ಹಾಗಾಗಿ ದೀಪ ಬೆಳಗುವುದನ್ನು ಮಾತ್ರ ಕಾಣ್ತಾರೆ. ನಿಜ. ಬೆಳಗಬೇಕಾದ್ರೆ ಎಣ್ಣೆ ಅವಶ್ಯವಾಗಿ ಬೇಕು, ಬೇಕೇ ಬೇಕು. ಹಾಗಾಗಿ ಎಣ್ಣೆಯ ನಾವು ದೀಪದ ಹಾಗೆ ನಮ್ಮನ್ನಿಷ್ಟು ಉರಿಸಬೇಕಾದ್ರೆ ಒಂದು ಎಣ್ಣೆ ಅಗತ್ಯ ಉಂಟೆಂಬುದಾಗಿ ಯಾವ ಸ್ವರವನ್ನೇ ಕೇಳ್ತೇವೋ ಇದೇ ನಮ್ಮ ಪಾಲಿಗೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ. ಸ್ವಾಗತ. ನೋಡಿ ಸ್ನೇಹಿತರೆ, ಮೊನ್ನೆ ಒಂದು ಯಕ್ಷಗಾನ ನಡೆಯಿತು. ಯಕ್ಷಗಾನ ನಡೆಯುವಂಥ ಸಮಯದಲ್ಲಿ ಅಶೋಕ್ ಭಟ್ರು ಯಾವ ಥರ ಪ್ರೇಕ್ಷಕರನ್ನು ಬೈತಾ ಇದ್ರು, ಅವರು ಯಾರ ಪರವಾಗಿ ಕೆಲಸ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಮತ್ತೊಮ್ಮೆ ಹೇಳುವ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ. ಅವರು ಧರ್ಮಸ್ಥಳದ ದಣಿಗಳ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇನ್ನೊಂದೇನೆಂದರೆ, ಇವರು ಸೌಜನ್ಯ ಕೇಸಿನ ಬಗ್ಗೆ ನಾನು ಮಾತಾಡೀನಿ, ಆ ಹುಡುಗಿ ಬಗ್ಗೆ ಹಂಗೆ ಮಾತಾಡೀನಿ, ಹಿಂಗೆ ಮಾತನಾಡೀನಿ ಅಂತ ಹೇಳ್ತಾವ್ರೆ. ಇದು ಯಾವುದು ಮಾತಾಡೇ ಇಲ್ಲ. ಅಂದರೆ ಸೌಜನ್ಯ ಪ್ರಕರಣದ ಬಗ್ಗೆ ಇವರು ಧ್ವನಿ ಎತ್ತಿಲ್ಲ, ನೇರವಾಗಿ ಎತ್ತಿಲ್ಲಂತೆ, ಇಂಡೈರೆಕ್ಟಾಗಿ ಎತ್ತಿದಾರಂತೆ. ಯಾವ ಥರ ಎತ್ತಿದ್ರೆ ನನಗಂತೂ ಗೊತ್ತಿಲ್ಲಪ್ಪ. ನಾನು ಇಲ್ಲಿವರೆಗೂ ಅವರ ಹೋರಾಟದ ಅಥವಾ ಅವರು ಮಾತನಾಡ್ತಕ್ಕಂಥ ಭಾಷಣದಲ್ಲಿ ಸೌಜನ್ಯಗೆ ನ್ಯಾಯ ಬೇಕು ಎಂದು ಯಾವತ್ತೂ ಕೇಳೇ ಇಲ್ಲ. ಬರೇ ಸುಪ್ರೀಂ ಕೋರ್ಟಿಗೆ ಹೋಗಿ ಕಾನೂನು ಪ್ರಕಾರವಾಗಿ ಹೋಗಿ ಹಾಗೆ ಹಿಂಗೆ ಹೇಳ್ತಕ್ಕಂಥದ್ದು ಕಾಣ್ತಾ ಇದೆ. ಅಂದರೆ ಇವರು ಧರ್ಮಸ್ಥಳದ ಕಾಮಂದನ ಪರವಾಗಿದೆ ಬ್ಯಾಟ್ ಬೀಸ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇದರಲ್ಲಿ ಎರಡು ಮಾತೇ ಇಲ್ಲ. ನೋಡಿ ಸ್ನೇಹಿತರೆ, ಅಶೋಕ ಭಟ್ಟ ಇದರಲ್ಲ, ಅವರ ಕುಲದ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಬಹಳ ನೋವಾಗಿದೆ ಧರ್ಮಸ್ಥಳದ ಕಾಮಂದನ ಕಡೆಯಿಂದ. ಸೌಜನ್ಯ ಬದಲು ಅಲ್ಲಿ ಅವರ ಕುಲಕ್ಕೆ ಸಂಬಂಧಪಟ್ಟ ಹುಡುಗಿಯನ್ನು ಹೊತ್ಕೊಂಡು ಹೋಗಬೇಕಾಗಿತ್ತು. ಮುಚ್ಚಿ ಹಾಕುವ ಪ್ರಯತ್ನ ನಡೆದಿತ್ತು. ಮಿಸ್ ಆಗಿ ಸೌಜನ್ಯ ಸಿಕ್ಕಿಬಿದ್ಲು. ಈ ವೈಗೆ ಕಾಮನ್ ಸೆನ್ಸೇ ಇಲ್ಲ. ಇದ್ರ ಬಗ್ಗೆ ಎಲ್ಲಿ ಧ್ವನಿ ಎತ್ತದೇ ಇಲ್ಲ. ಏನು ಹೇಳ್ಬೇಕು ಇಂಥವ್ರಿಗೆ? ಹಿರಿಯರೇ, ದಯವಿಟ್ಟು ಈಗಲಾದರೂ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಂಡು ದಯವಿಟ್ಟು ಸತ್ಯದ ಪರ ನಿಂತುಕೊಳ್ಳಿ. ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನವನ್ನು ಮಾಡಿ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ವೈರಲ್ ಆಗಿರ್ತಕ್ಕಂಥ ಆಡಿಯೋ ಆಗ್ತಾ ಇದೆ. ನಮ್ಮ ಸ್ನೇಹಿತರು ಕಳಿಸಿದ್ರು ನನಗೆ. ಆ ಆಡಿಯೋ ಆಗ್ತಾ ದಯವಿಟ್ಟು ಕೇಳಿಸ್ಕೊಳ್ಳಿ. ಅಶೋಕ ಭಟ್ಟರಿಗೆ ಯಾವ ಥರ ಕ್ಲಾಸ್ ತೆಗೆದುಕೊಂಡಿದ್ದಾನೆ ನಮ್ಮ
ಮುಂಬೈ ಮೂಲದ ದಿನೇಶ್ ಅವರ ಆಡಿಯೋ ವೈರಲ್ ಆಗಿರ್ತಕ್ಕಂಥದ್ದು ಅದೇ ಆಡಿಯೋ ಆಗ್ತದೆ. ದಯವಿಟ್ಟು ಕೇಳಿಸ್ಕೊಳ್ಳಿ, ನಿಮಗೆಲ್ಲ ಅರ್ಥ ಆಗುತ್ತೆ. ಕೃಷ್ಣ ಭಟ್ರು ತಬ್ಬಿಬ್ಬಾಗಿ ಹೋಗಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಧರ್ಮಸ್ಥಳದ ದಣಿಗಳ ಪರವಾಗಿ ಇವರು ಕೆಲಸ ಮಾಡತಕ್ಕಂಥದ್ದು. ದಯವಿಟ್ಟು ಈಗ ಆಡಿಯೋ ಆಗ್ತದೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ನಮಸ್ಕಾರ. ಹಲೋ 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 ಹಲೋ, ಯಾರು? ನಾನು ದಿನೇಶ್ ಶೆಟ್ಟಿ ಅಂತ. ಅಶೋಕ್ ಭಟ್ರಲ್ಲ ಉಜಿರೆ? ಹೌದು, ನಾನು ದಿನೇಶ್ ಶೆಟ್ಟಿ ಅಂತ ಬಾಂಬೆಯಿಂದ ಮಾತಾಡೋದು. ಹೇಳಿ ಸರ್. ನಿಮ್ದು ಒಳ್ಳೆ ಕಾರ್ಯಕ್ರಮ, ಹಿಂದೂ ಸಂರಕ್ಷಣೆ ನಿನ್ನೆ ಮಾಡಿದ್ದು ಒಳ್ಳೆ ಕಾರ್ಯಕ್ರಮ ಭಟ್ರೆ. ನಾಲ್ಕೈದು ಸಲ ಫೋನ್ ಮಾಡಿದೆ ಬೆಳಗ್ಗೆಯಿಂದ ಮಾತಾಡಬೇಕು ಅದೇ ಅಂತ. ಭಾರಿ ಒಳ್ಳೆ ಕಾರ್ಯಕ್ರಮ ನಿಮ್ದು ಅದು. ಯಾಕಂದ್ರೆ ಮಾಡ್ಲೇಬೇಕಾದ, ಯಾಕಂದ್ರೆ ಧರ್ಮದಲ್ಲಿ ಧರ್ಮ ಹಿಂದೂ ಧರ್ಮ ಅಲ್ವಾ ಸರ್? ನಿಮಗೆ ಗೊತ್ತಾಯ್ತು, ನಾನು ಹೇಳಿದಲ್ಲ. ಓ ಅದೇ ಸರಿ ಹೇಳಿ ಕೇಳಿ ಸರ್. ಆಮೇಲೆ ಹಿಂದೂ ಧರ್ಮದಲ್ಲಿ ಮುಖ್ಯವಾದದ್ದು, ಹಿಂದೂ ಧರ್ಮದಲ್ಲಿ ಕುಲದಲ್ಲಿ ಕುಲ ಅಂದ್ರೆ ಬ್ರಾಹ್ಮಣ ಕುಲ. ಅದಕ್ಕೆ ನೀವು ನಿಮ್ಮ ಹತ್ರ ಫೋನ್ ಮಾಡಿ ಅದಲ್ಲ, ನನಗೆ ನೀವು ಯಾವ ವಿಷಯವನ್ನು ಹೇಳಲಿಕ್ಕೆ ಫೋನ್ ಮಾಡಿದ್ದು ಹೇಳಿ, ಅದೆಲ್ಲ ಇಂಟ್ರೊಡಕ್ಷನ್ ಆಯ್ತು. ನೇರ ವಿಷಯಕ್ಕೆ ಬನ್ನಿ. ಯಾಕೆ ಬರೋದು? ಅಲ್ಲ, ನೀವು ಅವನು ರಾಕೇಶ್ ಶೆಟ್ಟಿ ಆ ನಮ್ಮನಿ ಅವಾಚ್ಯ ಶಬ್ದಗಳಿಂದ ಬೈತಲ್ಲ, ನೀವು ಆ ವೇದಿಕೆಯಲ್ಲಿ ವಿಷಯ, ನಮ್ಮ ವಿಷಯ ಹೇಳಿ. ನೀವು ಆ ವೇದಿಕೆಯಲ್ಲಿ ಇದ್ದೀರಲ್ಲ, ನೀವೊಂದು ತಾಂತ್ರಿಕ ಭಟ್ರಲ್ಲ ಸರ್. ನಾನು ಹೌದು, ಅದಕ್ಕೇನು ಮಾಡುದು? ನೀವು ಅವನಿಗೆ ಆ ತರ ಮಾತಾಡ್ಬಾರ್ದು. ಹೇಳಿ. ಅಲ್ಲ, ನಾನು ಹೇಳುವುದನ್ನು ಕೇಳುವ ತಾಳ್ಮೆ ಉಂಟು ನಿಮಗೆ? ಹೇಳಿ, ನೀವು ಹೇಳಿ. ಅಲ್ಲಂದ್ರೆ ನಾನು ಹೇಳ್ತೇನೆ. ನಾನು ಹೇಳುದು ಅಲ್ಲಲ್ಲ, ನೀವೇ ಒಂದು ವಿಷಯ ಮಾತಾಡುದು. ನನಗೆ ನಿಮ್ಮ ಹತ್ರ ದ್ವೇಷ ಉಂಟು ಭಟ್ರೆ. ಒಂದ್ ನಿಮಿಷ, ನೀವು ಹೇಳುದೆಲ್ಲ ನಾನು ಕೇಳ್ತೀನಿ. ಅದಾದ್ಮೇಲೆ ನಾವ್ ಹೇಳುದು ನೀವು ಕೇಳ್ಬೇಕಷ್ಟೇ, ಸರಿಯಾ? ಅಲ್ಲ, ನಾನು ಹೇಳುದು ಹೇಳಿ. ಸೌಜನ್ಯ ಎಂಬ ಹುಡುಗಿಗೆ ನ್ಯಾಯ ಸಿಗಬೇಕು ಅಂತ ನಾನು ಹಿಂದೆ ಹೇಳಿದ ಎಲ್ಲಾ ನನ್ನೊಂದು 5-6 ಧರ್ಮ ಸಂಸ್ಥಾಪನಾರ್ಥಾಯ ಎಂಬ ಇದನ್ನು ಹೇಳಿದ್ದೇನೆ. ಇಂಟ್ರೊಡಕ್ಷನ್ ಫಸ್ಟಿಗೆ ನಾನು ಹೆಸರು ಹೇಳಿಲ್ಲ. ಒಂದು ಮುಗ್ಧ ಅರಳುವ ಸ್ಥಿತಿಯಲ್ಲಿರುವ ಹೊಸ ಅಧ್ಯಾಯ ಸಿಗಬೇಕು ಅಂತ ಉದ್ದಕ್ಕೂ ಹೇಳಿದ್ದೇನೆ. ನನ್ನ ಒಂದೇ ವಿಷಯ, ಈ ಪ್ರಕರಣದಲ್ಲಿ ನಾವು ನ್ಯಾಯಾಲಯದಲ್ಲಿ ನ್ಯಾಯ ಕೇಳಬೇಕು. ಅದಕ್ಕೆ ಪ್ರೊಸೀಜರ್ ಉಂಟು ಕೋರ್ಟಿನಲ್ಲಿ. ಹೋದಲ್ಲಿ ಧರ್ಮಸ್ಥಳವನ್ನು, ಹೆಗ್ಗಡೆಯವರನ್ನು, ಹೆಗ್ಗಡೆಯ ಕುಟುಂಬವನ್ನೇ ಬೈತಾ ಹೋಗ್ತಾರೆ ಅಂದ್ರೆ ಅದು ಒಂದು ವಿಷಯ ಅಲ್ವ ದಿನೇಶ್ ಶೆಟ್ರೆ? ಸರಿ ಅಲ್ವಾ? ಕೆಲವು ಉತ್ತರ ಕೊಡ್ತೇನೆ ಸರ್. ಅಲ್ಲ, ನೀವು ಉತ್ತರ ನಾನು ಕೇಳಿದ್ದಲ್ಲ ನಿಮ್ಮ ಹತ್ರ. ನನಗೆ ನಿಮ್ಮ ಉತ್ತರನ ಸಮರ್ಥನೆಯೂ ಬೇಡ. ನೀವು ಫೋನ್ ಮಾಡಿದ್ರೆ ನಾನು ನಿಮ್ಗೆ ಫೋನ್ ಮಾಡ್ತೇನೆ. ಅಲ್ಲ, ನಾನು ಹೆಗ್ಗಡೆಯವರೇ ಮಾಡಿದ್ದಾರೆ. ನಾನು ಹೇಳ್ತೇನೆ. ಸರಿ, ನೀವು ಹೇಳಿದ್ದು ಕೋರ್ಟ್ ಯಾವ್ದಕ್ಕೂ ಕೋರ್ಟ್ ಇದೆ. ಕೋರ್ಟ್ ಸಿಬಿಐ ತನಿಖೆ ಏನ್ ಮಾಡಿದೆ ಸರ್? ಬಟ್ರೆ ಸಿಬಿಐ ತನಿಖೆ ನಿರಾಪರಾಧ ಸಮಯ ಫೋನ್ ಅನ್ನು ಮಾಡಲಿಕ್ಕೆ ತಾಳ್ಮೆ ಇಲ್ಲ ನೀವೊಂದು. ಯಾಕಂದ್ರೆ ಅದು ತುಂಬಾ ವಿಷಯ. ಆಮೇಲೆ ಅವರು ನೀವು ನೋಡಿ, ನಿಮ್ಗೆ ಇಲ್ಲಿ ವರ್ತಮಾನ ಇಲ್ಲಿಯ ಸಂಗತಿ ಗೊತ್ತಿಲ್ಲ ನಿಮ್ಗೆ. ನೀವು ಬಾಂಬೆಯಲ್ಲಿ ಇದನ್ನು ಕೇಳಿ ಭಾಷಣ ಗೀಷಣ ಮೊಬೈಲ್ ಬಾಂಬೆಯಲ್ಲಿ ನೋಡಿದ್ದೇವೆ. ಬಾಲಣ್ಣ ಕಳಿಸ್ತಿದ್ರು, ನಿಮ್ಗೆ ಸನ್ಮಾನ ಎಲ್ಲ ಮಾಡಿದ್ದು ನಾವು ಬಂದಿದ್ವಿ, ನಿಮ್ಗೆ ವೇದಿಕೆ ಬಂದಿದ್ವಿ. ನೀವು ನಮ್ದು ನಾವು ನಿಮ್ಮನ್ನು ನೋಡಿದವ್ರೆ ಅಷ್ಟೇ. ನನ್ನ ಸನ್ಮಾನ ಅಲ್ಲ ದಿನೇಶ್ ಶೆಟ್ಟಿ. ನಾನು ಹೇಳುದು ಈ ಪ್ರಕರಣದ ಕುರಿತಾಗಿ ನಾನು ಹೇಳುದು. ನನ್ನ ಸನ್ಮಾನಕ್ಕೆ ನಾನು ಅಕ್ಕೆ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ. ನಾನು ಎಂತ ಪ್ರಕರಣ ಕುರಿತಾಗಿ ಮಾತಾಡ್ತೀನಿ. ಅಕ್ಕೆ ನೀವು ಖಾಲಿ ನೀವು ಹೇಳಿದ್ರೆ ಕೇಳುದಾದ್ರೆ ನಮ್ದು ಹೇಳುದು ವಿಷಯ ಕೇಳಬೇಕು ಅದನ್ನೇ ಕೇಳ್ತೀನಿ. ನೀವು ಹೇಳಿದ್ರಿ ಧರ್ಮಸ್ಥಳದ ಬಗ್ಗೆ, ವೀರೇಂದ್ರ ಹೆಗ್ಗಡೆ ಬಗ್ಗೆ, ಮತ್ತೆ ಇದು ಸರ್ಕಾರಿ ಕೋರ್ಟ್ ಬಗ್ಗೆ ಮಾತಾಡ್ತೀನಿ. ಅದಕ್ಕೆ ಉದಾಹರಣೆ ನಾನು ನಿಮ್ಗೆ ಕೊಡ್ತೀನಿ. ಸರ್ಕಾರಿ ಕೋರ್ಟ್ ಅಂದ್ರೆ ಓಕೆ, ನಾನು ಹೋಗ್ತೀನಿ. ಕೋರ್ಟ್ ಅಲ್ಲಿ ಇದು ಬೇಕಂದ್ರೆ ಕೋರ್ಟ್ ಅಲ್ಲಿ ಅವರಿಗೆ ಹೋಗ್ಲಿಕ್ಕೆಲ್ಲ. ಯಾಕಂದ್ರೆ ಕೋರ್ಟ್ ಅಲ್ಲಿ ನಾವೇನು ಇದು ಗೌರ್ಮೆಂಟ್ ಕೊಡಲಿ, ಒಮ್ಮೆ ಮರು ತನಿಖೆಗೆ ಸರ್ಕಾರ ಕೊಡ್ಲಿ. ಆಮೇಲೆ ಯಾರು ಏನು ಎಂತ ಅಂತ ಎಲ್ಲ ಹೊರಗೆ ಬೀಳುತ್ತೆ. ಒಂದು ವಿಷಯ. ಎರಡನೇ ವಿಷಯ ಏನಂದ್ರೆ ಧರ್ಮಸ್ಥಳ ಧರ್ಮಾಧಿಕಾರಿ ಹೆಸರು ಹಾಳಾಗಬೇಕು ಅಲ್ಲ. ಧರ್ಮಸ್ಥಳ ದೇವರನ್ನು ಯಾರು ಬೈದವರಲ್ಲ. ನಿಮ್ಮ ವೇದಿಕೆಯಲ್ಲಿ, ನಿನ್ನೆ ವೇದಿಕೆಯಲ್ಲಿ ಧರ್ಮಸ್ಥಳದಲ್ಲಿ ದೇವರು ಕಲ್ಲಾಗಿಯವರನ್ನು ನಾನು ನಂಬುದಿಲ್ಲ. ಅನ್ನಪ್ಪ ಕಲ್ಲಾಗಿದ್ದಾರೆ ನಾನು ನಂಬುದಿಲ್ಲ. ನಾನು ನಿಜವಾದ ಭಕ್ತ ನಡೆದಾಡುವ ಜೀವಂತವಾಗಿರುವ ಮನುಷ್ಯನನ್ನೇ ಮಂಜುನಾಥನನ್ನು ಕಾಣ್ತೇನೆ ಅಂತ ಹೇಳಿದ ರಾಕೇಶ್ ಶೆಟ್ಟಿ. ಅಲ್ಲ, ಅದು ಅವರ ವಿಷಯ. ನೀವು ನನ್ನ ಆಗ ನೀನು ಆ ವೇದಿಕೆಯಲ್ಲಿ ಇತ್ರಿ ಭಟ್ರೆ ನಿಮ್ಗೆ ಹೇಳ್ಬೋದಿತ್ತು. ಅಲ್ಲ, ನೀವು ಧರ್ಮ ಸಂರಕ್ಷಣೆ ಅಂದ್ರೆ ಎಂತ ಭಟ್ರೆ? ನೋಡಿ, ಚೇಂಜ್ ಮಾಡ್ತಾನೆ. ಕಾಮಂದ ಅಂತ ಹೇಳ್ಬೋದು. ಕಾಮಂದ ಅಂದ್ರೆ ಅವನಿಗೆ ಕಾಮಂದನೇ ಹೇಳ್ಬೇಕು. ಅವನು ಕಾಮಂದನೆ. ನಾನು ಹೇಳ್ತೀನಿ ಭಟ್ರೆ, ಅವನು ಕಾಮಂದನೆ. ಯಾರು? ನೀವ್ ಯಾರನ್ನ ಹೇಳಿದ್ದು ಈಗ? ನೀವ್ ಯಾರನ್ನ ಹೇಳುದು ಈಗ?
ನೀವು ಯಾರನ್ನ ಹೇಳುದು? ನೀವು ಯಾರನ್ನು ಹೇಳಿದ್ದೀಗ ಹೇಳಿ? ನೀವು ಯಾರನ್ನ ಹೇಳುದು ಈಗ? ನಾನು ಹೇಳಿದ್ದು ನಿನ್ನೆ ರಾಕೇಶ್ ಶೆಟ್ಟಿ ಮಾತಾಡಿದಲ್ಲ, ಅವನು ಹೇಳಿದ್ದಲ್ಲ ನಾನು ಹೇಳುದು. ನಾನು ಇನ್ನೊಂದು ವೇದಿಕೆ ಭಾಷಣವನ್ನು ಕೇಳಿ ನೀವು ಇಡೀ ವಿಡಿಯೋ ಕೇಳಿ. ನಮ್ಮ ನಿನ್ನೆದ್ದು ಕೇಳಬೇಡಿ. ಇದರ ಮೊದಲು ಯಾಕೆ ನೀವು ನನಗೆ phone ನಿನ್ನೆ ಮಾಡಿಲ್ಲ? ಕೇಳ್ಬೇಡಿ ಅಂದ್ರೆ, ನಿನ್ನೆ ಕೇಳ್ಬೇಡಿ ಅಂದ್ರೆ ನೀವು ಆ ವೇದಿಕೆಯಲ್ಲಿ ನೀವು ಇದ್ದೀರಾ? ಇದ್ದೀರಿ ಮಾರ್ಯಾರೆ. ನಾನು ಧರ್ಮಸ್ಥಳಕ್ಕೆ ನಾನು ಹೇಳುದು ಅದಲ್ಲ. ಯಾವುದೇ ವೇದಿಕೆ ನಾನು ಹೇಳುವ ಮಾತನ್ನು ನೀವು ಒಂದು ಕಡೆಯಿಂದ ಅಲ್ಲ ಹೇಳಿ. ವೀರೇಂದ್ರ ಹೆಗ್ಗಡೆ ಅವರನ್ನು ಕಾಮಾಂಧ ಅಂತ ಹೇಳಬಹುದಾ? ಯಾರು? ವೀರೇಂದ್ರ ಹೆಗ್ಗಡೆ ಅವರನ್ನು ಕಾಮಾಂಧ ಅಂತ ಹೇಳಬಹುದಾ? ವೀರೇಂದ್ರ ಹೆಗ್ಗಡೆಯವ್ರನ್ನ ಕಾಮನ್ ಅಂತ ಹೇಳಲಿಕ್ಕೆ ಕಾರಣನೂ ಉಂಟು. ಯಾಕಂದ್ರೆ ಅವರು ಈ ಪ್ರಕರಣದಲ್ಲಿ ಮುಂದೆ ಬಂದು ಒಂದು ಇದು ಕೊಡ್ಬೇಕಿತ್ತು ಸ್ಟೇಟ್ಮೆಂಟ್. ಈ ವಿಷಯದಲ್ಲಿ ಯಾರೇ ಇರಲಿ, ನನ್ನ ಕುಟುಂಬದವರಿರ್ಲಿ, ಒತ್ತೆ ಬಟ್ಟೆಯಲ್ಲಿ ಬಂದು ಅಣ್ಣಪ್ಪನ ಮಂಜುನಾಥನ ಎದುರು ಬಂದು ನಿಲ್ಬೇಕು. ನೀವು ಭಟ್ರು ಒದ್ದೆ ಬಟ್ಟೆಯಲ್ಲಿ ಬರೋದು ಹೆಣ ತೆಗಿಲಿಕ್ಕೆ ನೆನಪಿಲ್ಲ ಆಯ್ತಾ? ಅಯ್ಯೋ, ಒತ್ತೆ ಬಟ್ಟೆಯಲ್ಲಿ ಬರೋದು ಎತ್ತೆ ತೆಗೆದ ನೀವು ಯಾವ ಎಂತ ಬಟ್ರೆ ನಾವು ಸುಮ್ಮನೆ ಗೊತ್ತಿಲ್ಲ. ನೀವು ಎಂತ ಬಿಟ್ರೆ ನಿಮ್ಮ ಒಕ್ಕಲು ಗೊತ್ತಿದ್ದೇನಾ? ಸೀದಾ ಮಾತಾಡಿ ಭಟ್ರು. ಸೀದಾ ಮಾತಾಡು. ನೀನು ನಾಯಿ ಸೂತ ಮಾತಾಡು. ನೀನ್ ಭಟ್ರ ನಿನ್ನ ಹತ್ರ ಆಯ್ತು. ಬ್ಯಾವರ್ಸಿ ಒತ್ತೆ ಬಟ್ಟೆಯಲ್ಲಿ ಯಾರು ನಿನ್ನ ಅಪ್ಪಂದ ಏನ ತೆಗೋದ? ಬ್ಯಾವರ್ಸಿ ಒತ್ತೆ ಬಟ್ಟೆಯಲ್ಲಿ ಯಾರು ನಿನ್ನ ಅಪ್ಪಂದ ಏನ ತೆಗೋದು? ಮಾತಾಡು. ನೀನು ಇದಕ್ಕೆ ಅಲ್ಲ, ನೀನು ಒತ್ತೆ ಬಟ್ಟೆಯಲ್ಲಿ ಬೋಸುಡಿ ಮಗನ ಒತ್ತೆ ಬಟ್ಟೆಯಲ್ಲಿ ಯಾರು? ನೀನು ಉಲ್ಟ ಸೀದಾ ಯಾರಿಗೆ ಮಾತಾಡುದು? ನೀನು ಭಟ್ಟ ಅಲ್ಲ. ಒತ್ತೆ ಬಟ್ಟೆಯಲ್ಲಿ ಯಾರು ಹೆಣ ತೆಗಿತಾರ? ಒತ್ತೆ ಬಟ್ಟೆಯಲ್ಲಿ ಯಾರು ಹೆಣ ತೆಗಿಯೋದು ಹೇಳು? ನೀನು ಒತ್ತೆ ಬಟ್ಟೆಯಲ್ಲಿ ಹೆಣ ತೆಗಿತಾರ? ಒತ್ತೆ ಬಟ್ಟೆಯಲ್ಲಿ ಪ್ರಮಾಣ ಮಾಡುದು, ರೋಡಲ್ಲಿ ಪ್ರಮಾಣ ಮಾಡ್ತಾರಾ? ನೀನೀಗ ಒಂದು ಭಟ್ರಲ್ಲಿ ಹೇಳು, ಮಾತಾಡೀಗ. ನಿನ್ನೆಲ್ಲ ಕೇಳ್ಬೇಕು ನಾನು. ಇನ್ನು ಮಾತಾಡು ನೀನು.